ಕೊಳತೂರು ಗ್ರಾಮ ಇವರು ಮಾತಾಡ್ತಾ ಇದ್ದೀನಿ. ಆ ಎಮ್ಮ ಜ್ಯೋತಿ ಬಗ್ಗೆ, ಜ್ಯೋತಿ ಅವಳೊಬ್ಬ ಫ್ರಾಡ್ ಮಾಡ್ತಾ ಇದ್ದಾಳೆ ಎಲ್ಲರಿಗೂ, ಮಹಿಳೆಯರಿಗೆ. ಅವರು ಲೇಟ್ ನಂಜಯ್ಯ ಅವ್ರ ಜೋಗಿಸ್ಕೊಳ್ಳೆ ಎಂಬುವರ ಮಗ ರಮೇಶನ ಹೆಂಡತಿ ಅವಳು ಆ್ಯಕ್ಚುಲಿ ಕ್ಯಾತ್ನಳ್ಳಿ ಅವ್ರ ಗ್ರಾಮ. ಅವಳು ಜೋಗಿಸಿ ಇದಕ್ಕೆ ಮದುವೆ ಆಗಿದ್ಲು. ಅಲ್ಲಿಂದ ಏನೋ ಅವರ ಸಂಸಾರದ ಗಲಾಟೆಯಿಂದ ಅಲ್ಲಿ ಗಲಾಟೆ ಮಾಡ್ಕೊಂಡು ನಮ್ಮೂರಿಗೆ ಬಂದು ನಮ್ಮೂರಲ್ಲಿ ಈ ದಂಧೆ ಮಾಡ್ತಾ ಇದ್ದಾಳೆ. ಪ್ರತಿಯೊಬ್ಬರು ಮಹಿಳೆ ಹತ್ರ ದುಡ್ಡು ಲೋನ್ ಕೊಡಿಸ್ತೀನಿ, ನಿಮಗೆ ಇಟ್ಟಿಗೆ ಲೋನ್ ಕೊಡಿಸ್ತೀನಿ, ಕಾರ್ ಲೋನ್ ಕೊಡಿಸ್ತೀನಿ, ಬೇರೆ ಬೇರೆ ವಿವಿಧ ಲೋನ್ಗಳು ಕೊಡಿಸ್ತೀವಿ, ನಿಮ್ಮ ಅಭಿವೃದ್ಧಿ ಆಗಿರಿ ಅಂತ ಹೇಳಿ ಜನಗಳಿಗೆಲ್ಲ ಮೋಸ ಮಾಡಿ ನಮ್ಮ ಗ್ರಾಮದ ಪ್ರತಿ ಜಾತಿ ಜನಾಂಗದವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡಿದ್ದಾಳೆ. ಪಾಪ ಬೇರೆ ಜನಾಂಗದವರು ಎದುರ್ಕೊಂಡು ಬರ್ತಾ ಇಲ್ಲ ಅವಳಿಗೆ. ಬೇರೆ ಬೇರೆ ಕಂಪ್ಲೇಂಟ್ ಕೊಡ್ತಾರೆ. ಅವಳಿಗೆ ವಿರುದ್ಧವಾಗಿ ಮಾತಾಡಿದವ್ರ ವಿರುದ್ಧ ಕಂಪ್ಲೇಂಟ್ ಮಾಡೋದು, ಪೊಲೀಸ್ನವ್ರು ಕರೆಸೋದು. ಹಾಗೆ ಹೇಗೆಂದರೆ ನಮ್ಮೂರು ಒಂದು ಕುಗ್ರಾಮ. ಪೊಲೀಸ್ನವ್ರು ಬಂದರೆ ಎದುರ್ತಾರೆ ಜನ. ಅಂಥ ಜನಗಳಿಗೆ ಇವಳು ಇದನ್ನು ನೋಡಿ, ಅವರ ವೀಕ್ನೆಸ್ ನೋಡಿ ಇವಳು ತನ್ನ ಇದನ್ನು ತನ್ನ ಚಾಳಿಯನ್ನು ಮುಂದುವರಿಸ್ತಾ ಇದ್ದಾಳೆ. ಪ್ರತಿ ದುಡ್ಡು ತಗೊಳ್ಳೋದು. ನಾನು ಈ ಗ್ರಾಮದಲ್ಲೇ ಹುಟ್ಟಿ ಬೆಳೆದಿದ್ದು, ಆದರೆ ನಾನು ಈಗ ಮೈಸೂರಲ್ಲಿ ವಾಸ ಇರೋದು. ಈಗ ಇದೆಲ್ಲ ವಿಚಾರ ನನ್ನ ಗಮನಕ್ಕೆ ಬಂದು ನಾನು ಸಂಘಟನೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಮೈಸೂರು ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಕರ್ನಾಟಕ ಕಾರ್ಮಿಕರ ವೇದಿಕೆ ಅಂತ. ಇವ್ರ ವಿಚಾರ ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಏನಿದೆ ವಿಚಾರ ನೋಡ್ಕೊಬರೋಣ ಅಂತ ಇವತ್ತು ಬಂದಾಗ ಎಲ್ಲ ಮಾಹಿತಿ ಕೊಟ್ಟರು. ಇವ್ರಿಗೆ ಯಾರಿಗೂ ಎಜುಕೇಟೆಡ್ ಅಲ್ಲ, ಪ್ರತಿಯೊಬ್ಬರು ಇಲ್ಲೆಲ್ಲ ಅನಕ್ಷರಸ್ಥರೇ. ಇವರು ಅನಕ್ಷರಸ್ಥರಾಗಿರೋದ್ರಿಂದ ಅವಳು ಏನು ಹೇಳ್ತಾಳೆ ಅದನ್ನು ನಂಬಿಟ್ಟು ಅವಳು ಪ್ರತಿ ಸಲ ಕೇಳಿದ್ರೆ ಆ ಸಂಘ ಈ ಸಂಘ ಅಂತ ಆಸೆ ಹುಟ್ಟಿಸಿ ಅವ್ರಿಗೆ ಇಲ್ಲ ಸಲದೆಲ್ಲ ಆಸೆ ಹುಟ್ಟಿಸಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಬ್ರಿಗೂ ಲೋನು ಕೊಡಿಸಿಲ್ಲ, ಏನು ಕೊಡಿಸಿಲ್ಲ, ಮೋಸ ಮಾಡಿದ್ದಾಳೆ. ಅದು 6 ಲಕ್ಷ ಚಿಲ್ಲರೆ 7 ಲಕ್ಷ ಆಗ್ಬೋದು, ಇನ್ನೂ ನಾವು ಲೆಕ್ಕಾಚಾರ ಹಾಕಿಲ್ಲ ಸರಿಯಾಗಿ. ಪ್ರತಿಯೊಂದು ಜನಾಂಗದವ್ರ ಹತ್ರನೂ ಕಲೆಕ್ಟ್ ಮಾಡಿದ್ದಾಳೆ. ಆದರೆ ಬರೋ ಅಂಥವ್ರು ನಮ್ಮ ಜನಾಂಗದವ್ರು ಮಾತ್ರ ಇಲ್ಲಿ ಬಂದು ಇಲ್ಲಿ ವಿಚಾರಣೆ ಮಾಡ್ತಿರೋದು. ಬೇರೆ ಜನಾಂಗದವರು ಬರೋಕ್ಕೆ ಎದುರ್ಕೊಂಡು ಅವಳು ಕ್ಯಾಸ್ಟ್ ಆ ಥರ ಇದೆ, ನಾವು ಹೋಗಲ್ಲಿ ಕೊಟ್ಟರೆ ನಮ್ಮ ವಿರುದ್ಧನೇ ಬರ್ಬೋದು ಅಂತ ಎದುರ್ಕೊಂಡು ಇನ್ನೂ ಸ್ವಲ್ಪ ಜನ ಬಂದೇ ಇಲ್ಲ. ಬಟ್ ಇಲ್ಲಿ ಬಂದಿರೋರಲ್ಲಿ ಪ್ರತಿಯೊಬ್ಬರಿಗೆ ಏನು ಹೇಳ್ತಾ ಇರೋದು, ಅವಳಿಂದ ನಮ್ಗೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ನಾವು ಏನು ಬೇಕಾದರೂ ಮಾಡ್ಕೋತೀವಿ ಅಂತ ಎಲ್ಲ ಮಹಿಳೆಯರು ನಿಂತಿದ್ದಾರೆ. ದಯವಿಟ್ಟು ನೀವು ದಯಮಾಡಿ ಕೇಳ್ತಾ ಇದ್ದೀನಿ, ಮೀಡಿಯಾದವರು ಎಲ್ಲ ಕಡೆ ಅವಳನ್ನ ಪಬ್ಲಿಷ್ ಮಾಡಿ ಅವಳು ಎಲ್ಲೂ ಯಾವ ಊರು ಗ್ರಾಮಕ್ಕೆ ಹೋಗಿ ಸೇರ್ಕೋಬಾರ್ದು, ಯಾರಿಗೂ ಅನ್ಯಾಯನೂ ಮಾಡಬಾರ್ದು. ಅವಳು ಆ ಥರ ನೀವು ದಯವಿಟ್ಟು ನ್ಯಾಯ ಕೊಡಿಸ್ಬೇಕು ಇಲ್ಲಿ ಜನಾಂಗದವ್ರಿಗೆ. ಪಾಪ ನಮ್ಮ ಜನಾಂಗದವರು ಇಷ್ಟು ಆ ಕಾಲದಲ್ಲಿ ಎಲ್ಲೋ ನೊಂದಿ ಬೆಂದಿ ಆ ಥರ ಆಗ್ತಿದ್ರು. ಈಗ ಈ ಕಾಲದಲ್ಲೂ ನಮ್ಮ ಜನಾಂಗದವರೇ ನಮಗೆ ಅನ್ಯಾಯ ಮಾಡಿ ಈ ಥರ ಮಾಡಿದ್ದಾರೆ ಅಂದರೆ ಇದು ನಮಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ದಯವಿಟ್ಟು ದೊಡ್ಡವ್ರ ಹೆಸರು ಹೇಳಿ ಈ ಥರ ಎಲ್ಲ ಅನ್ಯಾಯ ಮಾಡ್ತಿದ್ದಾಳಲ್ವಾ, ಅವಳಿಗೆ ನೀವು ಸರಿಯಾದ ಶಿಕ್ಷೆ ಕೊಡಿಸ್ಬೇಕು, ಕ್ರಮ ತಗೊಳ್ಳೇಬೇಕು. ಪೊಲೀಸವ್ರ ಹತ್ರ ಬಿಟ್ಟಿದ್ದು ಇದನ್ನು ಅವ್ರಿಗೆ ಹೇಳಿದ್ವಿ, ಅವ್ರ ಗಮನಕ್ಕೆ ತಂದಿದ್ದೀವಿ. ಈಗ FIR ಮಾಡಿಸಿ ಕಾಪಿ ತೊಗೊಂಡೋಗಿ ಮುಂದೆ ಏನು ಮಾಡಬೇಕು SP ಸರ್ ಗಂಟ ಹೋಗ್ತೀವಿ, DOSP ಗಂಟ ಹೋಗಿ ನಾವು ಏನು ವಿಚಾರಣೆ ಮಾಡಿಸ್ತೀವಿ. ಇಲ್ಲಿಗೆ SC ಮಾದೇವಪ್ಪ ಅವರು ಬರಬೇಕು, ಅವ್ರ ವಿಚಾರಕ್ಕೆ ಬಂದು ಇದಕ್ಕೆ ಏನಾಗಿದೆ ಅಂತ ನಮಗೆ ಮಾಹಿತಿ ಕೊಡಲೇಬೇಕು. ಇದನ್ನು ಅವರೇ ಇಂಟರ್ಫಿಯರ್ ಆಗಬೇಕು. ಯಾಕಂದರೆ ಅವ್ರ ವಿಚಾರನೇ ಇಲ್ಲಿ ಹೆಚ್ಚು ಬಂದಿರೋದು. ಅವ್ರ ವಿಚಾರ ಹೇಳ್ಕೊಂಡೆ ಪ್ರತಿಯೊಂದು ಜನಕ್ಕೂ ಮೋಸ ಮಾಡಿರೋದು. ಲೋನ್ ಕೊಡಿಸ್ತೀನಿ, SC ಮಾದೇವಪ್ಪ ಅವರು ನನ್ನ ಕೈಯಲ್ಲೇ ಇದ್ದಾರೆ ಅನ್ನೋ ಥರ ಅವಳು ಎಲ್ಲರಿಗೂ ಮಾತಾಡಿದ್ದಾಳೆ. ಕೇಳಿ ಬೇಕಾದ್ರೆ ನಾನು ಸುಳ್ಳು ಹೇಳ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಆ ಥರ ಹೇಳಿದ್ದಾಳೆ. ಇದಕ್ಕೆ SC ಮಾದೇವಪ್ಪ ಅವರು ಬರಬೇಕು, ಈ ವಿಚಾರಣೆಗೆ ಬಂದು ನಮಗೆ ಸರಿಯಾದ ಮಾಹಿತಿ ಕೊಡಬೇಕು, ಏನು ನಡೆದಿದೆ ಏನಾಗಿದೆ.